ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಕರ್ಮಫಲದ ಆತ ವಕ್ರ ಬಿಡೋದು ತುಂಬ ಒಳ್ಳೆಯದು ಮಕ್ಕಳೇ. ಆತ ವಕ್ರವಾಗಿರಬಾರ್ದು. ಯಾರದೇ ಜಾತಕದಲ್ಲಿ ಶನಿ ವಕ್ರನಾಗಿದ್ದರೆ ನೀವು ಓದೋದೊಂದು ಮಾಡೋದೊಂದು, ಇಲ್ಲ ನೀವು ಆಗ್ಲಿಕ್ಕೆ ಹೋಗೋದೊಂದು ತಗೊಂಡೋಗಿ ನಿಲ್ಲಿಸೋದೊಂದು ನೋಡಿದ್ದೇನೆ ನಾನು. ಗುರುವೂ ವಕ್ರ ಆಗಬಾರ್ದು, ಶನಿಯೂ ವಕ್ರ ಆಗಬಾರ್ದು. ಇವರಿಬ್ಬರು ಸಂಗಮ ಇತ್ತು ಅಂದರೆ 100% ಇಟ್ ಇಸ್ ಅ ಥ್ರೆಟ್ ಟು ದಿ ಹಾರೋಸ್ಕೋಪ್ ಅಂತ ಹೇಳ್ತಾರೆ. ಹಾರೋಸ್ಕೋಪ್ ಅಲ್ಲ, ನಿಮ್ಮ ಜೀವನದ ಗತಿಯಲ್ಲಿ ಏನೋ ಅಡ್ಡಗಳು, ಕರ್ಮಕ್ಕೆ ಅಡ್ಡ ವಕ್ರ. ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು ಅಂತ ಅನ್ಕೋತೀರಿ, ನೋಡಿದ್ರೆ ಬಿಡದಿ ಹತ್ರನೇ ಏನೋ ಕಟ್ ಆಫ್, ಸುತ್ತಾಕೊಂಡು ಇನ್ನೆಲ್ಲೋ ಕರ್ಕೊಂಡೋಗಿ ಸಡನ್ ಆಗಿ ಎಲ್ಲೋ ಕರ್ಕೊಂಡು ಹೋಗುತ್ತೆ. ಮಳವಳ್ಳಿ ಮೇಲೆ ಕೊಳ್ಳೆಗಾಲ ಕರ್ಕೊಂಡು ಹೊಟ್ಟೋಗ್ಬಿಡ್ತು. ಸರಿ, ಮಾದೇಶ್ವರ ಹೋಗ್ಬೇಕು ಅಂತ ಹೇಳಿದ್ರೆ ಇನ್ನೊಂದೆಲ್ಲೋ ಒಂದು ಲೆಫ್ಟ್ ತಗೊಂಡು ಯಾವುದೋ ಹೈವೇ ಟಚ್ ಮಾಡ್ಬಿಟ್ಟು ಕೊಯಮತ್ತೂರು ಇನ್ಯಾವುದೋ ಊರಿಗೆ ಹೋಗಿ ರಾಮೇಶ್ವರಂ ಹೋಗಿ ಸೇರ್ತೀರಿ. ನೀವು ಅಂದುಕೊಳ್ಳುವುದೊಂದು ಶನಿಯ ಒಂದು ವಕ್ರ ಫಲ ಜಾತಕದಲ್ಲಿದೆ. ಬೇಕಾದ್ರೆ ಎಷ್ಟು ಜನ ನಿಮ್ಮ ಜಾತಕವನ್ನು ಪರೀಕ್ಷಿಸಿದ್ದೀರಿ, ವಕ್ರವಾಗಿ ಶನಿ ಇದ್ದಾನ ಅಂತ ಗಮನಿಸಿ. ನಿಮ್ಮನ್ನ ಅಲ್ಲೊಂದು ಚೆಕ್ಮೇಟ್ ಇಡೋದು ನಿಶ್ಚಿತ. ಇಲ್ಲ ಇನ್ನೆಲ್ಲೋ ಯಾವುದೋ ಊರಲ್ಲಿ ಬದುಕು, ವಕ್ರ ಇನ್ನೆಲ್ಲೋ ನೀವು ಅಂದ್ಕೊಂಡು ಓದ್ತೀರಿ IAS, ಅಲ್ಲಿ ಹೋಗಿ ನಿಲ್ತೀರಿ ಬೇರೆ ಇನ್ನೊಂದು. ನೀವು ಪ್ರಿಪೇರ್ ಆಗೋದು ನೀಟು, ನರ್ಸ್ ಎಕ್ಸಾಮ್ ಕೂಡ ಇರೋಲ್ಲ, ನಿಮ್ಗೆ ಅದಿಷ್ಟ ಇಲ್ಲ, ತಗೊಂಡೋಗಿ ನಿಲ್ಸೋದು ಬೇರೆ. ಸೊ ಜಾತಕದಲ್ಲಿ ಶನಿಯ ವಕ್ರ ಫಲವನ್ನ ತಿಳ್ಕೊಂಡು ಅದು ನಿಮಗೆ ಸಾಧಕವಾಗಿದೆಯಾ ಬಾಧಕವಾಗಿದೆಯಾ, ಯಾವ ನಕ್ಷತ್ರದಲ್ಲಿತ್ತು ಇದೆ, ಈಗೇನು ದಶೆ ನಡೀತಿದೆ, ಸಾಡೆ ಸಾತಿ ನಡೀತಿದ್ಯಾ, ಅಷ್ಟಮ ಶನಿ ನಡೀತಿದ್ಯಾ, ಅರ್ಧ ಅಷ್ಟಮ ಶನಿ ನಡೀತಿದ್ಯಾ, ಗಂಡ ಶನಿ ನಡೀತಿದ್ಯಾ, ಮಾರಕ ಶನಿ ನಡೀತಿದೆ, ಇವೆಲ್ಲ ನೋಡಬೇಕು. ಜಾತಕ ನೋಡುವಾಗ ಶನಿಯನ್ನೇ ಮೊದಲಿಗೆ ನೋಡೋದು. ಒಂದು ಉದ್ಯೋಗದಾತನ ಜಾತಕ ಒಂದು 25 ವರ್ಷ ದಾಟಿದೆ ಅಂತ ಹೇಳ್ತಿದ್ದಾಗೆ ಶನಿ ನೋಡ್ತೀವಿ ಮೊದಲು ಎಲ್ಲಿದ್ದಾನೆ ಅಂತ. ಯಾಕಂದ್ರೆ ಇನ್ನು ದುಡಿಬೇಕು, ದುಡಿದು ಪೋಷಿಸ್ಕೋಬೇಕು ತನ್ನಂತಾನು, ತನ್ನ ಗಮ್ಯ. ಸೊ ಹಾಗೆ ಹೇಳ್ತೇವೆ, ಶನಿ ವಕ್ರ ಇದೆ ಅಂತ ಹೇಳಿದ ತಕ್ಷಣವೇ ನಾವು ಹೇಳೋದು ರಾಂಗ್ ಪೀಪಲ್ ವಿಲ್ ಗೆಟ್ ಕನೆಕ್ಟ್, ರಾಂಗ್ ಮನಿ, ರಾಂಗ್ ಪರ್ಸೆಪ್ಷನ್. ಅಲ್ಲೊಂದು ಅಪವಾದ, ಜೈಲು ವಾಸ, ಜೈಲಿನಂತೆ ಬದುಕು. ನೀವು ಜೈಲಿಗೆ ಹೋಗ್ಲೇಬೇಕು ಅಂತೇನಿರಲ್ಲ, ಜೀವನವೇ ಜೈಲಿನ ತರ ಇರುತ್ತೆ, ಎಲ್ಲಾ ಹೊರೆ. ಈಗ ನೋಡ್ತೇವೆ ಅಷ್ಟಮ ಶನಿ ಇದೆಯೇನೋ ಇವನಿಗೆ ಅಂತ ನೋಡ್ತೇವೆ, ಈಗೇನು ಶನಿ ನೋಡ್ತಿದ್ದೆ ಅಂತ ನೋಡ್ತೇವೆ. ಅದಕ್ಕೆ ನೋಡಿ ಸಿಂಹರಾಶಿಯವರಿಗೆ ಕಟ್ಟಾಕ್ಬಿಟ್ಟಿರುತ್ತೆ. ಅಷ್ಟಮ ಶನಿ ವಕ್ರವಾಗಿದ್ದ ಒಂದ್ ಸ್ವಲ್ಪ ಉಸಿರಾಡ್ತಿದ್ರೆ ಈಗ ನೋಡಿ ಬಿಟ್ಟಿದೆ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ವಕ್ರವಾಗಿತ್ತು, ಒಂಚೂರು ಪರವಾಗಿಲ್ಲಪ್ಪ ಅನ್ನಿಸ್ತಿದ್ದಾಗೆ ಒಂಚೂರು ತಳಮಳ ಕೊಡ್ತಕ್ಕಂಥದ್ದು ಮಾಡುತ್ತೆ. ಕುಂಭರಾಶಿ ವಕ್ರ ಶನಿ ಇರಬಾರ್ದಿತ್ತು, ಈಗ ನೋಡಿ ಫಲ ಕೊಡುತ್ತೆ ನಿಮಗೆ, ನಿಮ್ಮ ಯೋಜನೆಗಳು. ಅದಕ್ಕೆ ದಶಾಭುಕ್ತಿಗಳು ಫೇವರಬಲ್ ಆಗಿದ್ಯಾವ, ಅದು ಅತಿ ಮುಖ್ಯ ಆಗುತ್ತೆ. ಆಗ ಬೆನಿಫಿಟ್ಸು ಸಾಧಕ. ನಕ್ಷತ್ರ ಸಾರ ಏನು, ಆ ನಕ್ಷತ್ರಾಧಿಪತಿ ಎಲ್ಲಿ ಕುಳಿತಿದ್ದಾನೆ. ಈಗ ನೋಡಿ, ಈಗ ಶನಿ ಮೀನದಲ್ಲಿ ಕುಳಿತಿದ್ದಾನೆ, ಗುರು ಸಾರ. ಆ ಗುರು ಹೇಗಿದ್ದಾನೆ ಅಂತ ನೋಡ್ತೀವಿ. ನೋಡಿ, ಆತನೇ ಇನ್ನೊಂದು 5-6 ದಿನದಲ್ಲಿ 5ನೇ ತಾರೀಕಿಗೆ ಆತ ಚೆಕ್ಮೇಟ್ ಆಗ್ತಾನೆ, ಮಿಥುನಕ್ಕೆ ವಾಪಸ್ ಬರ್ತಾನೆ. ಸರಿ, ಆತ ಬರ್ತಿದ್ದ ಹಾಗೆಯೇ ಆತನಿಗೆ ನೇರವಾಗಿ ಕೇಂದ್ರವಾಗಿ ಯಾರ್ಯಾರಿದ್ದಾರೆ ಅಂತ ನೋಡಿ, ಬ್ಯೂಟಿಫುಲ್ಲಿ ಸೂರ್ಯನ ಪ್ರವೇಶ ಆಗ್ತಕ್ಕಂಥದ್ದು ಆಗುತ್ತೆ ಇನ್ನೊಂದು 15 ದಿನಕ್ಕೆ. ಶನಿ ಸೂರ್ಯ ಗುರು ಸಮ್ಮಿಳಿತ. ಸೊ ಅಲ್ಲೊಂದು ರಾಜಕೀಯ ಕೇಂದ್ರೀಕರಣ ನಡಿಲೇಬೇಕು. ಗುರು ಬೇರೆ ವಕ್ರವಾಗಿ ಜಾಗ, ವಕ್ರ ಸ್ಥಾನ, ಯುದ್ಧ, ಹೋರಾಟ, ದೊಡ್ಡ ರಾಜಕಾರಣಿಗಳು, ದೊಡ್ಡ ಸ್ಥಾನ, ದೊಡ್ಡ ಅಧಿಕಾರ, ದೊಡ್ಡ ಪದವಿ ಅನ್ನತಕ್ಕಂಥವ್ರಿಗೆ ನಡೆಯುತ್ತೆ. ನಮಗ್ ಸಾಮಾನ್ಯರಿಗೆ ಹೇಗೆ ಸ್ವಾಮಿ? ಸಾಮಾನ್ಯರು ನಾವು ಸಾಮಾನ್ಯ. ನಮ್ಮ ಮನೇಲಿ ಎಷ್ಟಿರುತ್ತೆ ಮಕ್ಕಳೇ, ನಮ್ಮ ಮನೇಲಿ ಹುಡುಕಾಡಿದ್ರು ಒಂದು ಬೆಳ್ಳಿ ತಟ್ಟೆ, ಒಂದು ಬೆಳ್ಳಿ ಬಟ್ಲಿರೋಲ್ಲ. ನನ್ನ ಮನೇಲಂತೂ ಇಲ್ಲ. ಯಾರೋ ಪುಣ್ಯಾತ್ಮರು ಕೊಟ್ಟಿದ್ರು, ಆ ತಾಯಿ ಜೀವ ನಾನು ಮರೆಯೋಲ್ಲ.
ಗುರುಗಳೇ ನೀವು ಇದರಲ್ಲೇ ಪ್ರಸಾದ ತಿನ್ಬೇಕು ಅಂತ. ಅದನ್ನು ನನ್ನ ಆ ತಟ್ಟೆನ ಸಮೇತ ಕದ್ಕೊಂಡು ಹೋಗಿರೋರು ಇದ್ದಾರೆ. ಬಿಡಿ, ಇರ್ಲಿ, ಚೆನ್ನಾಗಿರ್ಲಿ, ಎಲ್ಲೋ ನನಗೆ ಅದ್ರಲ್ಲಿ ಫಲ ಇಲ್ಲ ಅಷ್ಟೇ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಿ. ಆದ್ರೂ ಆ ತಾಯಿ ಜೀವ ಕೊಟ್ಟಿರೋ ಈ ಚೊಂಬಲ್ಲೇ ನೀರು ಕುಡಿಯೋದು ಇಲ್ಲಿದೆ ನೋಡಿ. ಸೊ ಹಾಗೆ ಒಂದು ಲೆಕ್ಕಾಚಾರ ಮಾಡಿಟ್ಟಿರ್ತಾನೆ. ಸೊ ಕರ್ಮಾಧಿಪತಿ ಶನಿ ವಕ್ರತ್ಯಾಗ ಇನ್ ದ ನಕ್ಷತ್ರ ಆಫ್ ಗುರು ನಕ್ಷತ್ರ, ಬ್ಯೂಟಿಫುಲ್. ಪೂರ್ವಭಾದ್ರ ನಕ್ಷತ್ರ ಸಾರದಲ್ಲಿದ್ದಾನೆ. ದಟ್ಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ಕೆಲವರಿಗಂತೂ ರಾಜಯೋಗವಾಗಿ ಮಾರ್ಪಾಟ ಆಗುತ್ತೆ. ಯಾರಿಗೆ ರಾಜಯೋಗ, ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ವೃಷಭ ಲಗ್ನ ಇಲ್ಲ ವೃಷಭ ರಾಶಿ, ನಿಮಗೆ ದಶಾಭುಕ್ತಿ ಇತ್ತು ಅಂದ್ರೆ ನಿಮ್ ತಟ್ಟೆಯಲ್ಲಿ ನಿಮಗೆ ಅನ್ನ ಬರಲೇಬೇಕು, ಪಾಯಸದ ಅನ್ನ. ವೃಷಭ ಲಗ್ನ ವೃಷಭ ರಾಶಿ ದಶಾಭುಕ್ತಿ ಫೇವರಬಲ್ ಇದು. ಯಾಕಂದ್ರೆ ನಿಮಗೆ ಅಷ್ಟಮಾಧಿಪತಿ ಗುರು ಅಲ್ಲಿ ನೋಡಿ ವಕ್ರ ಆಗ್ಬಿಟ್ಟಿದ್ದಾನೆ. ಈ ಹ್ಯಾಸ್ ಕಮ್ ಬ್ಯಾಕ್ ಟು ಸೆಕೆಂಡ್ ಹೌಸ್. ಮಿಥುನಕ್ಕೆ ಬಂದ್ಬಿಟ್ಟ ಆತ, 5ನೇ ತಾರೀಕಿಗೆ ಬಂದ್ಬಿಡ್ತಾನೆ. ಸೊ ಬರೋಕ್ ಮೊದಲೇ ಅಲ್ಲಿ ನಡಿಲಿಕ್ಕೆ ಶುರು ಆಗಿದೆ. ಅಲ್ಲೊಂದು ದೊಡ್ಡದಾದಂಥ ವೃಷಭ ರಾಶಿ ವೃಷಭ ಲಗ್ನದ ವ್ಯಕ್ತಿಯ ಅಧಿಕಾರ ಮರಳಿ ಪಡೆಯಬೇಕು ಅಂತಕ್ಕಂಥದ್ದನ್ನ ನಾನು ಯಾವಾಗಲೂ ಹೇಳಿದ್ದೇನೆ. ದಂಡಯಾತ್ರೆ ಮಾಡಿಬಿಡಿ ಸ್ವಾಮಿ, ಈಗ ನೋಡಿ ಸಿಗುತ್ತೆ ಅನ್ನತಕ್ಕಂಥದ್ದು. ದಟ್ ಈಸ್ ದಿ ಮ್ಯಾಜಿಕಲ್ ಮೂಮೆಂಟ್ ಅಲ್ಲಿ ನಡೆಯುತ್ತೆ. ಸೊ ಲಾಭದಲ್ಲಿ ಶನಿ, ಯಾರ ಸಾರದಲ್ಲಿ? ಗುರು ಸಾರದಲ್ಲಿ. ಗುರು ನಿಮಗೆ ಅಷ್ಟಮಾಧಿಪತಿ ಬೇರೆ. ಸೊ ಆ ಅಷ್ಟಮವನ್ನ ವಕ್ರವಾಗಿ ನೋಡ್ತಿದ್ದಾನೆ. ಸೊ ಆಟೋಮ್ಯಾಟಿಕಲಿ ಇಟ್ ನಲ್ಲಿಫೈಸ್. ಅಲ್ಲಿ ನೋಡಿ ನಿಮಗೆ ಅಧಿಕಾರಗಾರಕ, ರಾಜಗ್ರಹಕಾರಕ, ದೊರೆಪಟ್ಟದ ಕಾರಕ ಸೂರ್ಯ 7ನೇ ಮನೆಯಲ್ಲಿ. ಹೌದು, ಶತ್ರುಕಾರಕ ಕುಜ, ದಿಗ್ಬಂಧನ, ಗಟ್ಟಿಯಾಗಿದ್ದಾರೆ. ಆದ್ರೆ ತಮಾಷೆ ಏನ್ ಗೊತ್ತರ, ರಾಶಿಯಾಧಿಪತಿಯಾದಂಥ ಶುಕ್ರ ಕೂಡ ಅಲ್ಲೋಗಿ ಕುಳಿತಿದ್ದಾನೆ. ಸೊ ಮೇ ಬಿ ತುಂಬಾ ದೊಡ್ಡ ಮಟ್ಟದ ಒಂದು ಪೊಲೀಸ್ ಇಲಾಖೆನಲ್ಲಿದ್ದೀರಿ, ರಾಜಕೀಯದಲ್ಲಿದ್ದೀರಿ, ಗೌರ್ಮೆಂಟ್ ಪ್ರಾಜೆಕ್ಟು, ಗೌರ್ಮೆಂಟ್ ವ್ಯವಹಾರ, ಗೌರ್ಮೆಂಟ್ ಕೆಲಸಗಳು, ಗೌರ್ಮೆಂಟ್ ವ್ಯವಸ್ಥೆಗಳು ಅನ್ನತಕ್ಕಂಥ ಭಾವಾರ್ಥದಲ್ಲಿದ್ದೀರಿ. ವೃಷಭ ಲಗ್ನಕ್ಕೆ ವೃಷಭ ರಾಶಿಯವರಿಗೆ ಖಂಡಿತ ಒಂದು ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಒಂಚೂರು, ಯಾಕಂದ್ರೆ 7ನೇ ಮನೆಯಲ್ಲಿ ಸ್ಟ್ರಾಂಗ್ ಆಗಿದ್ದಾನೆ ಕುಜ, ಸೂರ್ಯ. ದಟ್ ಈಸ್ ಅ ವೆರಿ ಗುಡ್. ಶನಿ ಗುರು ಸಾರದಲ್ಲಿ 7ನೇ ಮನೆಯನ್ನೇ ನೋಡ್ತಿದ್ದಾನೆ. ಅದು ಇದ್ದಿದ್ದು ಒಂದು ಕುಂಭದ್ರೋಣ ಮಳೆ ಅಂತ ಹೇಳ್ತೀವಿ. ಶನಿ ನೋಡೋದು ಹೇಗೆ? 3ನೇ ಮನೆ, 7ನೇ ಮನೆ, 10ನೇ ಮನೆ. ಆದ್ರೆ ಸಾರದಲ್ಲಿರೋದೇನು? ಗುರು ಸಾರ. ಸೊ ಆ ಗುರು ವಕ್ರವಾಗಿ ನಿಮ್ಮ 6ನೇ ಮನೆಯನ್ನು ನೋಡ್ತಿದ್ದಾನೆ, ಬಾಧೆ ಕೊಡೋ ಮನೆಯನ್ನ. ಸೊ ದೂರ ಮಾಡ್ತಾನೆ. ಗುರು ನೋಡೋ ಮನೆಯನ್ನ ವೃದ್ಧಿ ಮಾಡ್ತಾನೆ, ತಾನಿರೋ ಮನೆಯನ್ನು ಕೆಡಿಸ್ತಾನೆ, ನೋಡುವ ಮನೆಯನ್ನ ಆ ಒಂದು ವೃದ್ಧಿ ಎಬ್ಬರಿಸ್ತಾನೆ ಅಂತ ಹೇಳ್ತೇವೆ. ಸೊ ಶತ್ರುಗಳ ಒಂದು ಭಾವ, ಕಾಟ, ಒದ್ದಾಟ. ಅದಕ್ಕೆ 2ನೇ ಮನೇಲಿ ಶನಿ ಇರ್ಬೇಕು, ಗುರು ಇರಬೇಕು ಅಂತ ಹೇಳ್ತಾರೆ. ಆ ಕಾರಕತ್ವ ಬ್ಯೂಟಿಫುಲ್. ಅಂತ ಗುರು ನಿಮಗೆ ವಕ್ರವಾಗಿ 2ನೇ ಮನೆಯಲ್ಲಿರೋದು, ವೃಷಭ ರಾಶಿಯವರೇನಾದರೂ ಚೇಂಜ್ ಆಫ್ ಜಾಬ್, ಚೇಂಜ್ ಆಫ್ ಪೊಸಿಷನ್, ಚೇಂಜ್ ಆಫ್ ಪ್ಲಾನಿಂಗ್, ಚೇಂಜ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಚೇಂಜ್ ಆಫ್ ಸ್ಥಾನ, ಗುದ್ದಾಡಿ. ಹೌದು, ನಿಮಗೆ ಸ್ವಲ್ಪ ಒಂದು 25% ಬಲ ಕಡಿಮೆಯೇ ನಿಜ. ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗಂ ಅಂತ ಹೇಳ್ತವೆ ವೃಷಭ ರಾಶಿ ವೃಷಭ ಲಗ್ನದವರಿಗೆ. ಗುರು ಕೆಟ್ಟಿದ್ದಾನೆ, ಅದು ಒಳ್ಳೇದೇ, ವಕ್ರ ಆಗಿರೋದು. ಶನಿ ಗುರುಸಾರದಲ್ಲಿ ಧರ್ಮ, ನೀವು ಮಾಡಿರೋ ಧರ್ಮ ಕಾಪಾಡಕ್ ಬರುತ್ತೆ. ಬಟ್ ಒಂದೇ ಒಂದು, ನಿಮ್ಮ ಶತ್ರುಗಳು ಕೂಡ ವಿಪರೀತ ಬಲವಾಗಿದ್ದಾರೆ, ನೆನ್ಪಿಟ್ಕೊಳ್ಳಿ. ಅಂಡ್ ಆ ದಂಡನಾಯಕ ಪ್ರಭಾವದಲ್ಲಿ ರಾಹು ನೋಡಿ, 10ನೇ ಮನೆಯಲ್ಲಿರತಕ್ಕಂಥ ರಾಹು ಶತಭಿಷ ನಕ್ಷತ್ರಕ್ಕೆ ಜಾರಿ ಬಿಟ್ಟಿದೆ. ಶನಿ ಮೂವ್ಮೆಂಟ್ ಆಗ್ತಿದ್ದಾಗಿಯೇ ಅಲ್ಲಿ ನೋಡಿ, ಇಟ್ಸ್ ಅ ಬ್ಯೂಟಿಫುಲ್ ಮೂಮೆಂಟ್. ಜಾರಿ ಇರ್ತಕ್ಕಂಥದ್ದು ರಾಹು ಕೂಡ ಕೊಡಲೇಬೇಕು. 10ನೇ ಮನೆಯಲ್ಲಿ ರಾಹು ಇದ್ರೆ ರಾಜಕೀಯಂ, ರಾಜ್ಯಂ. ಸೊ ಆ ರಾಹು ಸಾರದಿಂದ ತಮಾಷೆ ಗೊತ್ತರೆ 7ನೇ ಮನೆ ನೋಡ್ತಾನೆ. ನಿಮಗೆ ಮಿತ್ರಕಾರಕ, ಅಧಿಕಾರಕಾರಕ, ಅಧಿಕಾರ ವಿಕೇಂದ್ರಕಾರಕ. ಶುಭ ಲಗ್ನವನ್ನ ಮುಟ್ಟೋರಿಲ್ಲ, ಧ್ವಂಸವೇ. ದೇವಿಯೇ ಎದ್ದು ಬಂದು ದಾರಿ ತೋರಿಸುತ್ತಾಳೆ. ಒಂದೇ ಲಕ್ಷ್ಮೀ ನರಸಿಂಹ ಪೂಜೆ, ಲಕ್ಷ್ಮೀ ನರಸಿಂಹರ ದರ್ಶನ, ವಳ್ಳಿ ಸುಬ್ರಹ್ಮಣ್ಯ ಸಮೇತ ಇರತಕ್ಕಂಥ ಆಲಯಗಳು. ರಾಜರಾಜೇಶ್ವರಿ ಸೂರ್ಯ ಇದ್ದಾನೆ. ನನ್ನ ಹಲಸೂರು ಸೋಮೇಶ್ವರ ದೇವಸ್ಥಾನ, ಕಾಮಾಕ್ಷಿ ದೇವಿ ಸಮೇತ, ಏಕಾಂಬರೇಶ್ವರ ಸಮೇತವಾಗಿರತಕ್ಕಂಥ ಕಂಚಿಕಾಮಾಕ್ಷಿ, ಈ ತರದ್ದು
ಜ್ಞಾನ ಪ್ರಸನ್ನಾಂಬಿಕಾ ಕ್ಷೇತ್ರ ಸಮೇತನಾಗಿ ನಿಂತಿರತಕ್ಕಂಥ ಆ ಒಂದು ವಾಯುಲಿಂಗ ಸಮೇತನಾಗಿರತಕ್ಕಂಥ ಕಾಳಹಸ್ತಿ, ಇಂಥ ಕ್ಷೇತ್ರಗಳಿಗೆ ಹೋಗ್ಬೇಕು. ಶಿವ ಪಾರ್ವತಿ ಎರಡೂ ಒಂದೇ ಕಡೆ ಇರತಕ್ಕಂಥ ಕ್ಷೇತ್ರಗಳು. ಆಹೋಬಿಲ ನರಸಿಂಹ, ನಿಮಗೇನಾದ್ರೂ ನರಸಿಂಹರ ಅನುಷ್ಠಾನವಿದ್ದರೆ ಹೋಗಿ ಬನ್ನಿ. ಮಲಗಿರುವ ರಂಗನಾಥ, ಯಾಕಂದ್ರೆ ಶುಕ್ರ ಹೋಗಿ ಕುಜನ್ ಮನೆಯಲ್ಲಿ ಇದ್ದಾನೆ. ಸೊ ಅಲ್ಲಿ ನಿಂತಿರೋದ್ರಿಂದ ಸೊ ಒಂದ್ ಸ್ವಲ್ಪ ನೀವು ನಿಮ್ಮ ಈಗೋ ಬಿಟ್ಕೊಡಲ್ಲ. ಇಲ್ಲ ನಾನೇನು ಅವ್ರ ಹತ್ರ ಬಗ್ಗಬೇಕು, ಕೇಳಬೇಕು. ಕೆಲವೊಂದು ಸಮಯ ಕತ್ತೆ ಕಾಲು ಹಿಡಿಬೇಕಾಗುತ್ತೆ ಸ್ವಾಮಿ, ಏನು ಮಾಡ್ಬೇಕಾಗಲ್ಲ. ಮೂರ್ಖರ ಜೊತೆ ಅವನ್ ಮೂರ್ಖನೇ. ಒಂದು ಆಫೀಸ್ ಬಾಯ್ಗೆ ಎಷ್ಟಿರುತ್ತೆ ಯೋಗ್ಯತೆ? ಅವನ ಆಫೀಸ್ ಬಾಯ್, ಅವ್ನ್ ಕಾಫಿ ಮಾಡೋಕ್ಕಷ್ಟೇ ಗೊತ್ತಿರೋದು. ನಿಮ್ಗೆ ಸಿಕ್ಕಾಬಟ್ಟೆ ಟೆನ್ಷನ್ನು ತಲೆನೋವಲ್ಲಿ ಇದ್ದೀರಿ, ಅವ್ನ ಕಾಫಿನ ನಿಮಗೆ ಹೆಡ್ಡೇಕ್ ರಿಮೂವ್ ಮಾಡೋದು ನೆನ್ಪಿಟ್ಕೊಳ್ಳಿ. ಪಟ ಒಂದು ಕಾಫಿ ತಗೋಬಾರು ಅಂತ ಒಂದು 10 ರೂಪಾಯಿ ಕೊಡಿ. ಇಲ್ಲ ಅವ್ನ ಟಿಪ್ಸ್ ಏನು ಕೊಡೋದು? ಅವ್ನ ಸಂಬಳ ಕೊಡ್ತಿಲ್ವಾ? ಅವ್ನು ಮಾಡ್ಬೇಕಾಗಿರೋದು ಕಾಫಿಗೆ ಅಂದ್ರೆ ಅವ್ನು ತಣ್ಣಗಿರೋ ಕಾಫಿಯೋ ಕಲಗಚ್ಚು ಕಾಫಿಯೋ ಎಲ್ಲ ಲೇಟ್ ಆಗ್ತಾನೆ. ನಿಮ್ಮ ಟೆನ್ಷನ್ ಇನ್ನಷ್ಟು ಜಾಸ್ತಿ ಆಗಿ ಬ್ಲಾಸ್ಟಪ್ ಆಗ್ಬಿಡ್ತೀರ ಬೇರೆಯವ್ರ ಮೇಲೆ. ದೊಡ್ಡ ಕಾರ್ಯವನ್ನ, ಅದೇನೋ ಹೇಳ್ತಾರೆ, ಉಗುರಲ್ಲಿ ಹೋಗುವ ಒಂದು ಕೈಂಕರ್ಯವನ್ನ ಕೊಡ್ಲಿಲಿಟ್ಟು ಬೆಡಿಬೇಕಾಗುತ್ತೆ. ನಿಮಗೆ ಬಲ ಬಂದಿದೆ ವೃಷಭ ಲಗ್ನ, ಆದ್ರೂ ನೀವು ಎಲ್ಲೋ ಆಗುತ್ತಾ ಇಲ್ಲವಾ? ಹೌದು, ಅಲ್ಲಿ 3 ಜನ ಕೂತಿದ್ದಾರೆ 7ನೇ ಮನೆಯಲ್ಲಿ, ಉಗ್ರ ಗ್ರಹಗಳು. ಅದನ್ನ ರಾಹು ಬೇರೆ ನೋಡ್ತಿದ್ದಾನೆ. ಇನ್ನೇನಾಗುತ್ತೆ? ಏನಿಲ್ಲ, ಮುಚ್ಚಿಟ್ಟಿರೋ ಆ ಕೆಂಡ ನೀವು ಕರೆಕ್ಟಾಗಿ ದಾಳ ತಿರುಗಿಸಿದ್ರೆ ಪೊಲೀಸ್ ಇಲಾಖೆ, ರಾಜಕೀಯ ಇಲಾಖೆ, ದೊಡ್ಡ ಪದವಿ, ದೊಡ್ಡ ಸ್ಥಾನ, ಒಂಚೂರು ಕೇಳೋದ್ರಲ್ಲಿ ತಪ್ಪಿಲ್ವಲ್ಲ, ನಮ್ಮವ್ರಲ್ವಾ? ನೋಡಪ್ಪ ನಮ್ಮ ಜೊತೆಲಿ ಇರಪ್ಪ, ಏನೋ ಮಾಡೋಣ ಸರ್, ನೋಡಿ ಸರ್ ನಮ್ಮ ಕೆಲಸ ಮಾಡಿಕೊಡಿ. ಈ ರೀತಿಯ ಭಾವಕ್ಕೆ ನಿಂತು ಬಿಡಿ. ದರ್ ಇಸ್ ಅ ಬ್ಯೂಟಿಫುಲ್ ಜರ್ನಿ ವಿಲ್ ಟೇಕ್ ಪ್ಲೇಸ್. ಶನಿ ವಕ್ರ ಫಲದಾತ, ನೆನ್ಪಿಟ್ಕೊಳ್ಳಿ. ಶನಿ ಬಂದು ಕರ್ಮ ಫಲದಾತ. ಇಟ್ಸ್ ಅ ಜರ್ನಿ. ನನ್ನ ಮಾತು ಕೇಳಿ. ಲಾಭವಂದ ನಿಮ್ಮ ಪಂಚಮ ಭಾವನ ಗುರುಸಾರದಿಂದ ನೋಡ್ತಿದ್ದಾನೆ. ಯಾರೂ ಇಲ್ಲ ನಿಮ್ಮ ಪರವಾಗಿ ಅಂದಿದ್ದಲ್ಲ, ಅಲ್ಲೊಂದು ಕದಲಿಕೆ ನಡೆಯುತ್ತದೆ. ರಂಗನಾಥರ ಕ್ಷೇತ್ರಗಳು, ಮಾಗಡಿ ರಂಗನಾಥ, ಅರಸೀಕೆರೆ ರಂಗನಾಥ, ಶುಕ್ರ ಹೋಗಿ ಮಲಗ್ಬಿಟ್ಟಿದಾನಲ್ವಾ? ಸೊ ಅಂತ ಒಂದು ರಂಗನಾಥ ಕ್ಷೇತ್ರಗಳಿಗೆ ಹೋಗಿ ಬರತಕ್ಕಂಥದ್ದು ಮಾಡಿ. ಇಲ್ಲ ಪದ್ಮಾವತಮ್ಮ ಕ್ಷೇತ್ರ, ಶ್ರೀನಿವಾಸ ಪದ್ಮಾವತಿ, ಅಲಮೇಲು ಮಂಗಾಪುರ ಅನ್ನತಕ್ಕಂಥದ್ದು, ಈ ಒಂದು ಶನಿ ವಕ್ರ ಬಿಟ್ಟಿರೋದನ್ನ ಪೂರ್ಣ ಫಲವನ್ನ ಪಡೆಯಲಿಕ್ಕೆ ಯಾರಾದ್ರೂ ಗುರುಗಳಿಗೆ, ಗುರು ಸಮಾನರಾದವರಿಗೆ, ವೇದ ಪಾಠಶಾಲೆ, ಭರತನಾಟ್ಯ ಶಾಲೆ, ಶುಕ್ರ ಕುಜನ್ ಜೊತೆಲಿ ಕೂತಿದ್ದಾನೆ, ಸ್ಪೋರ್ಟ್ಸ್ ಟೀಚರ್, ಉಪನಿಷತ್ತು, ಧರ್ಮ, ನ್ಯಾಯ, ತರ್ಕ, ಮೀಮಾಂಸ, ವ್ಯಾಕರಣ, ಇಂತಹದರ ಒಂದು ಪ್ರವಚನ ಮಾಡತಕ್ಕಂಥ, ಕಲಿಸ್ತಕ್ಕಂಥ ಗುರುಗಳು. ಗುರು ಬುಧನ್ ಮನೆಯಲ್ಲಿದ್ದಾನೆ. ಈ ಒಂದು ಫೈನಾನ್ಷಿಯಲ್ ಗುರುಗಳು, ಬ್ಯಾಂಕಿಂಗ್ ಗುರುಗಳು, ಇಂತಹದಕ್ಕೆ ಯಾರಾದ್ರೂ ವೈದಿಕರಿಗೆ, ಜ್ಯೋತಿಷ್ಕರಿಗೆ ಗುರು ಬುಧನ ಮನೆಯಲ್ಲಿ ಕುಳಿತಿರೋದ್ರಿಂದ, ಆ ಬುಧ ಕುಜನ್ ಜೊತೆಲಿ ಕುಳಿತಿದ್ದಾನೆ, ಶುಕ್ರನ್ ಜೊತೆಲೂ ಕುಳಿತಿದ್ದಾನೆ. ವಿಪರೀತ ರಾಜಯೋಗ ಅದು. ಶುಕ್ರ ಬುಧ ಸೇರಿದ್ರೆ ಲಕ್ಷ್ಮೀನಾರಾಯಣ ಯೋಗ, ಅದ್ರ ಜೊತೆಲಿ ಸುಬ್ರಹ್ಮಣ್ಯ ಬೇರೆ ಸೇರಿರ್ತಕ್ಕಂಥದ್ದು. ತೆಗೆದುಕೊಡಬೇಕು. ಶತಪ್ರಯತ್ನಗಳನ್ನ ಮಾಡಿ ಬಿಡಬೇಡಿ. ಏನಾದ್ರೂ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು, ಟೆಂಡರ್ಗಳು, ಈ ಥರದ್ದು ಒಂದು ಪ್ರಯತ್ನ ಮಾಡ್ತಿದ್ದೀರಿ, ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಿ, ಗೋಲ್ಡು, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಈ ಥರದ ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ವಿಶೇಷವಾದಂಥ ಅಭಿವೃದ್ಧಿ ಕಾಣತಕ್ಕಂಥ ಒಂದು ಸಂಕಲ್ಪ ದಾರಿಯಾಗತಕ್ಕಂಥದ್ದುಂಟು. ಚೆನ್ನಾಗಿದೆ ಮಕ್ಕಳ. ನಾನು ಹೇಳಿದ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಏನೂ ಆಗೋಲ್ಲ. ಶನಿಯ ಒಂದು ಬಲ ನಿಮಗೆ ಕೊಡುತ್ತದೆ. ಕರ್ಮಫಲದ ಅಥವಾ ವಕ್ರ ಬಿಟ್ಟಿದ್ರಿಂದ ಏನೇ ಒಂದು 6 ತಿಂಗಳಿಂದ ಏನೊಂದು ನೋವು ತಿಂದಿದ್ದೀರಿ, ನಿಮ್ಮದೇ ನೀವೇ ಇದ್ದ ಕೆಲಸದಲ್ಲಿ ನೋವಾಗಿರುತ್ತೆ. ಯಾರ್ಯಾರೋ ಮೇಲಿನ ಬಾಸುಗಳು, ವೃಷಭ ರಾಶಿ, ವೃಷಭ ಲಗ್ನದವರು, ಮುಖ್ಯವಾಗಿ ಕೃತಿಕಾ ನಕ್ಷತ್ರದವ್ರು ನೋವು ತಿಂದಿರ್ತೀರಿ. ಕೃತಿಕಾ ನಕ್ಷತ್ರದವರು, ಸೂರ್ಯ ನಕ್ಷತ್ರ ಅಲ್ವಾ, ಶುಕ್ರನ್ ಮನೇಲಿ ಆಗಲ್ಲ. ಅಲ್ಲಿ ನೋಡಿ, ಅಂತ ಒಂದು ಸೂರ್ಯ 16-17ಕ್ಕೆ ಮೂವ್ಮೆಂಟ್ ಆಗಿ ಶನಿ ಸೂರ್ಯ ಗುರುವಿನ ಸಂಬಂಧಿತ ನಡೀತಕ್ಕಂಥದ್ದಾಗುತ್ತೆ. ದಟ್ ಇಸ್ ಅ ಬ್ಯೂಟಿಫುಲ್.
ಅಂಥದ್ದೊಂದು ಶಕ್ತಿ. ಈಗ ಪ್ರಯತ್ನ ಮಾಡಿ, ಯೋಚನೆ ಮಾಡಬೇಡಿ. ನಾನು ನಿನ್ನೆ ಸಂಚಿಕೆನಲ್ಲಿ ಹೇಳಿದೆ, ಒಂದು ಆಯಿತು ಅನ್ನುವುದಾದರೆ ಒಂದು ನರಸಿಂಹ ದಿಗ್ಬಂಧ, ಇಲ್ಲ ಕೃತ್ತಿಕಾ ದಿಗ್ಬಂಧ, ಇಲ್ಲ ಸ್ವಾತಿ ದಿಗ್ಬಂಧ ಮನೆಯಲ್ಲಿಟ್ಟು ಆ ತೊಗರಿ ಬೇಳೆ ಬೆಲ್ಲದ ದೀಪ ಇದೆಲ್ಲ ಹೇಳಿದ್ನಲ್ಲ, ಅದನ್ನ ಮಾಡತಕ್ಕಂಥದ್ದು ಮಾಡ್ಕೊಳ್ಳಿ. ತುಂಬ ವಿಶೇಷ. ನಿಮ್ಮ ಬಲವೃದ್ಧಿ ಆಗುತ್ತೆ, ಸೋಲ್ಸೋರಿಲ್ಲ. ಒಳ್ಳೇದಾಗ್ಲಿ. ಇನ್ನಷ್ಟಿದೆ, ಯಾರ್ಯಾರಿಗೆ ಬಲ ಇದೆ ಮೊದಲು ಅಂತ ತಿಳಿಸ್ಬಿಡ್ತಾನೆ. ಹೌದು, ಮಿಥುನ ರಾಶಿಯವರಿಗೆ ಕೇಂದ್ರದಲ್ಲಿ ಶನಿ, 10ನೇ ಮನೆಯಲ್ಲಿ ರಾಹು, ಬೇರೆ ರಾಹು ಸಾರದಲ್ಲಿ ಗುರು ವಕ್ರವಾಗಿ ನಿಮ್ಮ ಮನೆಗೆ ಬರ್ತಿದ್ದಾನೆ ವಾಪಸ್ಸು. 7ನೇ ಮನೆಗೆ ಬೇರೆ ಸೂರ್ಯ ಬರ್ತಿದ್ದಾನೆ. ಏನಾದರೂ ಒಂದು, ಹೌದಲ್ವಾ, ಒಳ್ಳೇದ ಕೆಟ್ಟದ ಹೇಳೋಣಂತೆ. ಮೇಷರಾಶಿಗೆ ಹೇಳಿಲ್ಲ ಅಂತ ಯೋಚನೆ ಮಾಡಬೇಡಿ. ಯಾಕಂದ್ರೆ ಮೇಷರಾಶಿಗೆ ಶನಿ ವಕ್ರಫಲ ಬಿಟ್ಟು ಅಲ್ಲೊಂದಿದೆ. ಏನು ಎತ್ತ ಅನ್ನೋದನ್ನೆಲ್ಲ ಮುಂದಿನ ಭಾಗಗಳಲ್ಲಿ ತಿಳಿಸ್ತೇನೆ. ಮಾತೃದೇವೋಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.